ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮುಂದಿನ ವಾರದಿಂದಲೇ ಮತ್ತಷ್ಟು ಹೊರೆ ಹೆಚ್ಚಾಗಲಿದೆ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಫೆಬ್ರವರಿ 9ರಿಂದಲೇ ಮೆಟ್ರೋ ಟಿಕೆಟ್ ದರಗಳನ್ನು ಪರಿಷ್ಕರಿಸುತ್ತಿದೆ. ಇದರಿಂದ ಪ್ರಯಾಣಿಕರು ಸ್ವಲ್ಪ ಹೆಚ್ಚಿನ ದರ ಪಾವತಿಸಬೇಕಾಗುತ್ತೆ. ಹೊಸ ದರಗಳು ದೂರದ ಆಧಾರದ ಮೇಲೆ ನಿಗದಿಯಾಗಿವೆ. ಪ್ರತಿ 2 ಕಿಲೋಮೀಟರ್ಗೆ ಸುಮಾರು ₹1 ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಏರಿಕೆಯಾಗಿದೆ. ಹೀಗಿರುವಾಗ ದರಗಳಿಗೆ ಹೋಲಿಸಿದರೆ ಪ್ರತಿ ವಿಭಾಗದಲ್ಲಿ ₹1ರಿಂದ ₹4 ಹೆಚ್ಚಳವಾಗಿದೆ. ಮೆಟ್ರೋ ಟಿಕೆಟ್ ದರ ಹೆಚ್ಚಳದ ಜೊತೆಗೆ ಮೆಟ್ರೋ ಪಾಸ್ ದರ ಕೂಡ ಹೆಚ್ಚಾಗಲಿದೆ. ಈ ದರ ಪರಿಷ್ಕರಣೆ ಬಗ್ಗೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ ಚೌಹಾಣ್ ಹೇಳಿಕೆ ನೀಡಿದ್ದಾರೆ. ಹೋದ ವರ್ಷ ಮೊದಲ ಬಾರಿಗೆ ದರ ಏರಿಕೆ ಮಾಡಲಾಗಿತ್ತು. ದರ ಪರಿಷ್ಕರಣೆ ಮಾಡಲು ಸಮಿತಿ ರಚಿಸಿದ್ವಿ. ಹೋದ ವರ್ಷ 7.5 ವರ್ಷಕ್ಕೆ 51% ಏರಿಕೆ ಆಗಿತ್ತು. ಇದು ಸಾರ್ವಜನಿಕರಿಗೆ ಹೊರೆ ಆಯಿತು ಎಂದು ತಿಳಿಯಿತು. ಹೀಗಾಗಿ ದರ ಪರಿಷ್ಕರಣೆ ಪ್ರತಿ ವರ್ಷ ಏರಿಕೆ ಮಾಡಬೇಕಾಗಿರುವುದರಿಂದ ಈ ವರ್ಷ ಕೇವಲ 5% ದರ ಏರಿಕೆ ಮಾಡಿದ್ದೇವೆ ಎಂದಿದ್ದಾರೆ. ಹೊಸ ದರ ಫೆಬ್ರವರಿ 9ರಂದು ಪರಿಷ್ಕೃತ ದರ ಜಾರಿಗೆ ಬರುತ್ತೆ ಎಂದು ಯಶವಂತ ಚೌಹಾಣ್ ಘೋಷಣೆ ಮಾಡಿದ್ದಾರೆ. ಕನಿಷ್ಠ ₹1ರಿಂದ ₹5ವರೆಗೆ ಏರಿಕೆಯಾಗಿದೆ. ನಿರ್ವಹಣಾ ವೆಚ್ಚ, ಆಡಳಿತ ವೆಚ್ಚ, ಸಿಬ್ಬಂದಿ ವೆಚ್ಚ ಎಲ್ಲವನ್ನ ನಿಭಾಯಿಸುವ ದೃಷ್ಟಿಯಿಂದ ದರ ಏರಿಕೆ ಮಾಡಲಾಗಿದೆ. ಸ್ಮಾರ್ಟ್ ಕಾರ್ಡ್ ಹಾಗೂ QR ಕೋಡ್ ದರ ಕೂಡ ₹5 ಏರಿಕೆ ಮಾಡಲಾಗಿದೆ. 2 ಕಿಲೋಮೀಟರ್ ಈಗಿನ ದರ ₹10, ಹೊಸ ದರ ₹11 ಏರಿಕೆಯಾಗಿದೆ. 2.4 ಕಿಲೋಮೀಟರ್ ಈಗಿನ ದರ ₹20, ಹೊಸ ದರ ₹21. 4.6 ಕಿಲೋಮೀಟರ್ ಈಗಿನ ದರ ₹30, ಹೊಸ ದರ ₹32, ₹2 ಏರಿಕೆಯಾಗಿದೆ. 6.8 ಕಿಲೋಮೀಟರ್ ಈಗಿನ ದರ ₹40, ಹೊಸ ದರ ₹42. 10 ಕಿಲೋಮೀಟರ್ ಈಗಿನ ದರ ₹50, ಹೊಸ ದರ ₹53. 10ರಿಂದ 15 ಕಿಲೋಮೀಟರ್ ಈಗಿನ ದರ ₹60, ಹೊಸ ದರ ₹63. 15ರಿಂದ 20 ಕಿಲೋಮೀಟರ್ ಈಗಿನ ದರ ₹70, ಹೊಸ ದರ ₹74. ₹4 ಏರಿಕೆಯಾಗಿದೆ. ಈ ದರಗಳು ಫೆಬ್ರವರಿ 9ರಿಂದ ಜಾರಿಗೆ ಬರುತ್ತವೆ. ಇದರ ಜೊತೆಗೆ ನಮ್ಮ ಮೆಟ್ರೋ ಪಾಸ್ಗಳ ದರದಲ್ಲೂ ಏರಿಕೆಯಾಗಲಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.